ಇನ್ನು ಬೆಂಗಳೂರಿನ 6ನೇ ಹಂತದ ಕುಡಿಯುವ ನೀರು ಯೋಜನೆ ಬಗ್ಗೆ ಸಭೆ ನಡೀತಾ ಇದೆ. ಮಂಡ್ಯ ಡಿಸಿ ಕಚೇರಿಯಲ್ಲಿ ಬೆಂಗಳೂರು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಲಾಗ್ತಾ ಇದೆ. ಬೆಂಗಳೂರು ನೀರು ಸರಬರಾಜು ಜಲಮಂಡಳಿ ಅಧಿಕಾರಿಗಳ ಜೊತೆ ಸಭೆ ನಡೀತಾ ಇದೆ. ರೈತ ವಿರೋಧ ನಡುವೆ ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿರುವುದು. ಕುಡಿಯುವ ನೀರಿನ ಯೋಜನೆಗೆ ಕೆಆರ್ಎಸ್ನಲ್ಲಿ ಸದ್ದಿಲ್ಲದೆ ಚಾಲನೆಯನ್ನ ಕೊಡಲಾಗಿದೆ. ಹೀಗಾಗಿ ಸಭೆಯಲ್ಲಿ ಅಧಿಕಾರಿಗಳನ್ನ ತೀವ್ರ ತರಾಟೆ ತೆಗೆದುಕೊಳ್ತಾ ಇದ್ದಾರೆ ರೈತರು. ಅಧಿಕಾರಿಗಳಿಗೆ ಗೋ ಬ್ಯಾಕ್ ಅಂತ ಹೇಳಿ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮಾತಾಡೋದು ಬೇಡ. ಸ್ವಾಮಿಗಳು ಏನ್ ನಿರ್ಣಯ ಆಗಿದೆ ಆ ನಿರ್ಣಯ ದಾಖಲೆ ಅಧಿಕಾರಿಗಳು ಸಾಮೂಹಿಕವಾಗಿ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದೀವಿ. ಈ ಯೋಜನೆನೇ ಸಂಪೂರ್ಣ ಬಿಡಬೇಕು. ಮತ್ತೆ ಮಾಹಿತಿ ಕೇಳುವಂಥದ್ದು, ಒಪ್ಪಿಗೆ ಕೇಳುವಂಥದ್ದು ಈ ಯಾವ ಶಾಸ್ತ್ರನೂ ಬೇಕಾಗಿಲ್ಲ. ಕನ್ನಂಬಾಡಿ ಅಣೆಕಟ್ಟೆ ಒಳಗಡೆ ನೀರನ್ನ ಮಾಡ್ತೀವಿ ಅನ್ನೋದನ್ನ ಕನಸು. ಆಮೇಲೆ ಸರ್ಕಾರ ಅಧಿಕಾರ ಸಿಕ್ತಿಡ್ಕೆ ಪಾಳೆಗಾರ ಆಗ್ಬಿಡ್ತಾರೆ. ಆ ಪಾಳೆಗಾರರಿಗೆ ಹೇಳುವಂಥದ್ದು ಮಂಡ್ಯ ಜಿಲ್ಲೆಯ ರೈತರ ಸ್ವಾಭಿಮಾನದಲ್ಲಿ ನೀವು ಧಕ್ಕೆ ತಂದಿದ್ದೀರಿ. ನಮ್ಮ ಪ್ರಾಣ ಹೋದ್ರೆ ನಮ್ಮ ಪ್ರಾಣ ಹೋದ್ರೆ ನಮ್ಮ ತಾತ ನಮ್ಮ ಅಪ್ಪ ನನಗೆ ನೀರು ಕೊಟ್ಟಿದ್ದ ಗದ್ದೆಗೆ 5 ಎಕರೆ ಇತ್ತು, 6 ಎಕರೆ ಇತ್ತು, ನನಗೆ ನೀರು ಕೊಟ್ಟಿದ್ದಾರೆ, ಹೊಲ ಆಯ್ತಿತ್ತು. ನಾನೀಗ ನನ್ನ ಮಕ್ಕಳು ಕೊಡ್ಬೇಕು, ನನ್ನ ಮುಂದಿನ ತಲೆಮಾರು ಕೊಡ್ಬೇಕು. ಮಂಡ್ಯ ಜಿಲ್ಲೆಯ ಎಲ್ಲ ರೈತರು ಆ ತಲೆಮಾರು ಕೊಡೋ ನೀರನ್ನ ಶಾಶ್ವತ ಇಲ್ಲೇ ಮಾಡ್ತಿರೋಂಥದ್ದನ್ನ ನೋಡ್ಕೊಂಡು ನಾವು ಇರಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕೆ ಹೇಳುವಂಥದ್ದು ಈ ಯೋಜನೆ ಯಾವುದೇ ಕಾರಣಕ್ಕೂ ಮಂಡ್ಯ ರೈತರು, ಮಂಡ್ಯ ಸಾರ್ವಜನಿಕರು ಒಪ್ಪಲ್ಲ ಅನ್ನೋದು ಅಧಿಕೃತ ದಾಖಲೆ ಆಗಬೇಕು.